ಸೆಲ್ ಒಳಗೆ ಆಗ್ತಿರುತ್ತೆ. ಈಗ ಸೆಲ್ ಬಿಟ್ಟು ಲ್ಯಾಬ್ ಒಳಗೆ ಇಟ್ಕೊಳ್ಳೋಣ. ಸೆಲ್ ಫ್ರೀ ಸಿಸ್ಟಮ್ an isolated metabolic reaction ಅಥವಾ reactions outside the body of an organisms performed in a test tube is neither living nor non-living. ಏನಿದರ ಅರ್ಥ? ಈಗ ಐಸೋಲೇಟೆಡ್ ಕೆಮಿಕಲ್ ರಿಯಾಕ್ಷನ್ಸ್ ಲ್ಯಾಬ್ಗಳಲ್ಲಿ ಟೆಸ್ಟ್ ಟ್ಯೂಬಲ್ಲಿ ಮಾಡ್ತಾರೆ. ಇವೇನು ನೈದರ್ ಲಿವಿಂಗ್ ನಾರ್ ನಾನ್ ಲಿವಿಂಗ್. ಅವನ್ನ ನಾವು ಡಿಫೈನೇ ಮಾಡೋಕ್ಕಾಗಲ್ಲ. ಒಂದು ಲಿವಿಂಗ್ ಅಂತಲೂ ಹೇಳೋಕ್ಕಾಗಲ್ಲ, ನಾನ್ ಲಿವಿಂಗ್ ಥಿಂಗ್ ಅಂತಲೂ ಹೇಳೋಕ್ಕಾಗಲ್ಲ. ಅಂದರೆ ಮೆಟಬಾಲಿಸಮ್ನ ಇಟ್ಕೊಂಡು ನಾವು ಇಲ್ಲಿ ಡಿಫೈನ್ ಮಾಡೋಕ್ಕಾಗಲ್ಲ ಇದು ಲಿವಿಂಗ್ ಒಂದು ಆರ್ಗ್ಯಾನಿಸಮ್ ಅಂತ. ಉದಾಹರಣೆಗೆ ಈವೊಂದು ನಮಗೆ ಗೊತ್ತು ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಮೆಟಬಾಲಿಕ್ ರಿಯಾಕ್ಷನ್ಸ್ ಆಗಲ್ಲ. ಬಟ್ ಈಗ ಹಂಗಾದ್ರೆ ಈ ಸೆಲ್ ಫ್ರೀ ಸಿಸ್ಟಮ್ ಅಲ್ಲಿ ಆಗುವಂತಹ ಮೆಟಬಾಲಿಕ್ ರಿಯಾಕ್ಷನ್ಸ್ ಏನಂತೀವಿ? ನಾವು ಏನಂತಾನೂ ಕರೆಯಲ್ಲ. ಅದು ನಾನು ಲಿವಿಂಗ್ ಅಂತಾನೂ ಕರೆಯಲ್ಲ, ನಾನ್ ಲಿವಿಂಗ್ ಅಂತಾನೂ ಕರೆಯಲ್ಲ. ಹೆನ್ಸ್ while metabolism is a defining feature of all living organisms without exception, isolated metabolic reactions in vitro are not living things but surely living reactions. Hence, cellular organization of the body is the defining feature of life forms. ಇದರ ಅರ್ಥ ಏನಪ್ಪ ಅಂದರೆ, ಸೊ ನಾವು ಇಲ್ಲಿವರೆಗೂ ಏನಂತ ಇತ್ತು, ಮೆಟಬಾಲಿಕ್ ರಿಯಾಕ್ಷನ್ಸ್ನ ನಾವು ಲಿವಿಂಗ್ ಅಂತಲೂ ಕರೆಯೋಕ್ಕಾಗಲ್ಲ, ನಾನ್ ಲಿವಿಂಗ್ ಅಂತಲೂ ಕರೆಯೋಕ್ಕಾಗಲ್ಲ, ಮತ್ತು ನಾನ್ ಲಿವಿಂಗ್ ಬಾಡಿಲಿ ಸಹ ಆಗಲ್ಲ. ಬಟ್